ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಗೆಲುವನ್ನ ದಾಖಲು ಮಾಡಿರುವಂತಹ ಬಿಜೆಪಿ ಮೇ 9ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ. ಮೇ 9ಕ್ಕೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಪಶ್ಚಿಮ ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ಶಮಿಕ್ ಭಟ್ಟಾಚಾರ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರವೀಂದ್ರ ಜಯಂತಿ ಎಂದು ಸರ್ಕಾರವನ್ನ ಬಿಜೆಪಿ ರಚನೆ ಮಾಡಲಿದೆ. ರವೀಂದ್ರನಾಥ್ ಠಾಗೋರ್ ಅವರ ಜಯಂತಿಯಂದೇ ಸರ್ಕಾರ ರಚನೆಯಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂತಹ ಗೆಲುವನ್ನ ದಾಖಲು ಮಾಡಿತು ಬಿಜೆಪಿ. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿಯ ಪರ ಇರೋರು ಅಥವಾ ಬಿಜೆಪಿ ಮತ ಹಾಕಿದವರು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಜೊತೆಗೆ ರಾಜಕೀಯವಾಗಿಯೂ ಬಿಜೆಪಿಯ ಈ ವಿಜಯ ಯಾತ್ರೆಯನ್ನ ಬಹಳ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಬಹಳ ವರ್ಷಗಳಿಂದ ಬಿಜೆಪಿ ಈ ಮಣ್ಣಿನಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಾರ್ಯತಂತ್ರಗಳನ್ನ ಮಾಡಿತ್ತು. ಆ ಕಾರ್ಯತಂತ್ರ ಫೈನಲಿ ಯಶಸ್ವಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಮೇ 9ನೇ ತಾರೀಕು ರವೀಂದ್ರನಾಥ್ ಠಾಗೋರ್ ಜಯಂತಿಯಂದೇ ಪದಗ್ರಹಣ, ಅಂದ್ರೆ ಅಲ್ಲೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಔಟ್ಸೈಡರ್ ಹಾಗೆ ಬೆಂಗಾಲಿ ಅಸ್ಮಿತೆಯೂ ಕೂಡ ಚುನಾವಣೆಯ ಒಂದು ಪ್ರಮುಖ ವಿಚಾರವಾಗಿತ್ತು. ಹೌದು ವಿದೇಶಿ, ಈಗ ಮುಖ್ಯವಾಗಿ ರವೀಂದ್ರನಾಥ್ ಠಾಗೋರ್ ಅವರ ಜಯಂತಿ ಇದೇ ತಿಂಗಳು 9ನೇ ತಾರೀಕಿದೆ. ಅಂದೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸಿಎಂ ಹಾಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ನಡೆಸಲಿಕ್ಕೂ ಕೂಡ ಬಿಜೆಪಿ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದ್ರೀಗ ಇನ್ನು ಬಿಜೆಪಿಯ ನೂತನ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆನಲ್ಲೇ ನೂತನ ನಾಯಕನನ್ನ ಕೂಡ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಪ್ರಮಾಣ ವಚನ ನಡೆಸಬೇಕಾಗುತ್ತೆ. ಹೀಗಾಗಿ 9ನೇ ತಾರೀಕಿನ ಒಳಗಾಗಿ ಎಲ್ಲಾ ಪ್ರಕ್ರಿಯೆಗಳನ್ನ ನಡೆಸಲಿಕ್ಕೂ ಕೂಡ ಬಿಜೆಪಿ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. 9ನೇ ತಾರೀಕು ರವೀಂದ್ರನಾಥ ಠಾಗೋರ್ ಅವರ ಜಯಂತಿ. ರವೀಂದ್ರನಾಥ ಠಾಗೋರ್ ಅವರ ಜಯಂತಿ ಅಂದನೆ ಬಿಜೆಪಿಯ ಹೊಸ ಸಿಎಂ, ಬಿಜೆಪಿಯ ಸರ್ಕಾರವನ್ನ ಬಂಗಾಳದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಬಹುಮತದೊಂದಿಗೆ 3/2 ಬಹುಮತದೊಂದಿಗೆ ಅಸ್ತಿತ್ವಕ್ಕೆ ತರಲಿಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಚಂದ್ರಮೋಹನ್, ಮುಖ್ಯಮಂತ್ರಿ ಯಾರಾಗಬಹುದು ಅಂತ ಹೇಳಿ ನೋಡಿ, ಚುನಾವಣಾ ಅಖಾಡದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪ್ರಶ್ನೆ ಮಾಡಿದ್ದೆ ಇದನ್ನ. ಯಾರೋ ಹಿಂದಿಯವ್ರು ಬರ್ತಾರೆ, ಯಾರೋ ಗುಜರಾತಿಯವ್ರು ಬರ್ತಾರೆ, ಅವ್ರು ಬಂದು ಇಲ್ಲಿ ಮುಖ್ಯಮಂತ್ರಿಯನ್ನ ಮಾಡ್ತಾರೆ, ಈ ರೀತಿಯಾದಂತಹ ಆರೋಪಗಳು ಯಾರಿಗೆ ಕೊಡಬಹುದು? ಅಮಿತ್ ಶಾ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ಬಂಗಾಳಿ ಭಾಷೆ ಮಾತನಾಡುವವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಅವಕಾಶ ಯಾರಿಗೆಲ್ಲ ಇದೆ, ಯಾರೆಲ್ಲ ಹೆಸರು ರೇಸ್ನಲ್ಲಿ ಓಡಾಡ್ತಾ ಇದೆ ಚಂದ್ರಮೋಹನ್? ವಿದೇಶಿ, ಈಗ ಮುಖ್ಯವಾಗಿ ಸುವೇಂದು ಅಧಿಕಾರಿ ಅವರ ಹೆಸರು ಟಾಪ್ ರೇಸ್ ನಲ್ಲಿ ಇರ್ತಕ್ಕಂತಹ ವ್ಯಕ್ತಿ. ಏಕೆಂತಂದ್ರೆ ಸುವೇಂದು ಅಧಿಕಾರಿ ಕಳೆದ 2 ಚುನಾವಣೆಗಳಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವ್ರನ್ನ ನಂದಿಗ್ರಾಮ ಮತ್ತು ಭವಾನಿಪುರ 2 ಕ್ಷೇತ್ರಗಳಲ್ಲೂ ಕೂಡ ಸೋಲ್ತಿದ್ದಾರೆ. ಹೀಗಾಗಿ ಜಾಯಿಂಟ್ ಕಿಲ್ಲರ್ ಆಗಿ ಸುವೇಂದು ಅಧಿಕಾರಿ ಹೊರಹೊಮ್ಮಿದ್ದಾರೆ. ಕೇವಲ 6 ವರ್ಷಗಳ ಹಿಂದಷ್ಟೇನೆ ಇವರು ಟಿಎಂಸಿ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷವನ್ನ ಸೇರಿದಂತವರು. ಆದ್ರೆ ಬಿಜೆಪಿನಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಚುನಾವಣೆಯನ್ನ ಎದುರಿಸಿದ್ದಾರೆ ಮತ್ತು ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೇ ಸ್ಪರ್ಧೆಯನ್ನ ಮಾಡಿ 2 ಚುನಾವಣೆಗಳಲ್ಲೂ ಕೂಡ ಅವರ ವಿರುದ್ಧ ಗೆದ್ದಿದ್ದಾರೆ. ಹಾಗಾಗಿ ಸುವೇಂದು ಅಧಿಕಾರಿ ಈಗ ಫ್ರಂಟ್ ರನ್ನರ್ ಆಗಿದ್ದಾರೆ. ಇವರ ಜೊತೆಗೆ ಬಿಜೆಪಿಯ ಮಾಜಿ ಅಧ್ಯಕ್ಷ ದಿಲೀಪ್ ಘೋಷ್ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ದಿಲೀಪ್ ಘೋಷ್ ಕೂಡ ಈಗ ವಿಧಾನಸಭಾ ಚುನಾವಣಾ ಅಖಾಡಕ್ಕಿಳಿದು ಗೆಲುವನ್ನ ಸಾಧಿಸಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಗಳು ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ರು. ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಮುನ್ನಡೆಸಿದ್ದಾರೆ. ಮೂಲತಃ ಬಿಜೆಪಿ ಪಕ್ಷದವರನ್ನೇ. ಆ ಕಾರಣಕ್ಕಾಗಿ ದಿಲೀಪ್ ಘೋಷ್ ಕೂಡ ಈಗ ಸಿಎಂ ರೇಸ್ ನಲ್ಲಿ ಇದ್ದಾರೆ. ಜೊತೆಗೆ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ಶಮಿಕ್ ಭಟ್ಟಾಚಾರ್ಯ ಕೂಡ ಸಿಎಂ ರೇಸ್ ನಲ್ಲಿ ಇರ್ತಕ್ಕಂತಹ ನಾಯಕ. ಹೀಗಾಗಿ ಈಗ ಇವರು 3-4 ಮಂದಿಯ ಪೈಕಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಈಗ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೀಗ ಇನ್ನು ಮುಂದಿನ 1-2 ದಿನಗಳಲ್ಲಿ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಮತ್ತು ಬಿಜೆಪಿ ಹೈಕಮಾಂಡ್ ನಿಂದ ಅಬ್ಸರ್ವರ್ ಗಳನ್ನ ದೆಹಲಿಯಿಂದ ಕಳಿಸಲಾಗುತ್ತೆ. ಅಬ್ಸರ್ವರ್ ಗಳ ಸಮ್ಮುಖದಲ್ಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೊಸ ಸಿಎಂ ಅನ್ನ, ಬಿಜೆಪಿಯ ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಾಗುತ್ತೆ. ವಿಜಯಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.